ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಘುರಾಜ್ ಬ್ಲಾಗ್ಸ್. ಇದು ಮೂರನೇ ಭಾಗ ವೀಡಿಯೋ ಮಾಡ್ತಾ ಇರೋದು. ಈಗ ನಾನು ಟ್ರೈನ್ ಜರ್ನಿನಲ್ಲಿ ಮುಗಿದಿಲ್ಲ. ಈಗ ನಾನು ದಾನಾಪುರ ಜಂಕ್ಷನ್ಗೆ ಬಂದೇನೆ. ಇದೆಲ್ಲಂದರೆ ಪಾಟ್ನಾ ಜಂಕ್ಷನ್ ಹತ್ರನೇ ಇರೋದು ದಾನಾಪುರ. ಬಿಹಾರಲ್ಲಿದ್ದೀನಿ ನಾನು ಈಗ ನೈಟಲ್ಲಿ ಮುಟ್ಟಿದೆ ನಾನು ರಾತ್ರಿ 7 ಗಂಟೆಗೆ. ಈಗ ನಾನು ನಮ್ಮ ಸ್ನೇಹಿತನ ಜೊತೆ ಮೀಟ್ ಆಗೋಗ್ತಾ ಇದ್ದೀನಿ. ಅವನು ಪಾಟ್ನಾ ಜಂಕ್ಷನಲ್ಲಿ ವೇಟ್ ಮಾಡ್ತಾಯಿದ್ದಾನೆ ನನಗೋಸ್ಕರ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಮತ್ತು ನೆಕ್ಸ್ಟ್ ಜರ್ನಿ ಅವನ ಜೊತೆ ನಡೆಯುತ್ತೆ. ಈಗ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್ ಬಂಕಲ್ಗಿ. ಇವತ್ತು ನಾವಿದ್ದೀವಿ ಪಟ್ನಾ ಜಂಕ್ಷನ್ ಎದುರುಗಡೆ. ತೋರ್ಸೋ ಪಟ್ನಾ ಜಂಕ್ಷನ್ ನೋಡ್ರಿ ಎಷ್ಟು ಚಂದ ಅದ. ಎಲ್ಲ ತೋರಿಸ್ಲಿ ಆ ಕಡೆ ಈ ಕಡೆ. ಲೈಟಿಂಗ್ ಸೀಟಿಂಗ್ಸ್. ಇದು ಹನುಮಾನ ಮಹಾವೀರ ಮಂದಿರ. ಜೈ ಹನುಮಾನ. ಓಕೆ, ಈಗ ನಾವು ಪಟ್ನಾ ಜಂಕ್ಷನ್ ಒಳಗೆ ನಡೆದೇವಿ. ಹೋಗೋಣ ಬರ್ರಿ. ನಮಗೆ ನಾವು ಈಗ ಫಸ್ಟ್ ಟೈಮ್ ಬಂದೀವಿ ಪಟ್ನಾ ಜಂಕ್ಷನ್ಗೆ. ಇಲ್ಲಿಂದ ನಾವು ಒಂದು ವಿಶಿಷ್ಟವಾದ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಡೆಲ್ಲಿವರೆಗೆ ಮತ್ತು ಅಲ್ಲಿಂದ ಮತ್ತು ಬೇರೆ ಪ್ಲೇಸಿಗೆ. ಫಸ್ಟ್ ಟೈಮ್ ಪಟ್ನಾ ಜಂಕ್ಷನ್ ನೋಡ್ತಾ ಇದ್ದೀವಿ, ರೈಲ್ವೆ ಸ್ಟೇಷನ್ ಜಂಕ್ಷನ್. ಹಾಗೂ ನನ್ನ ಗೆಳೆಯ ಅಜಯ್ ಕುಮಾರ್ ಬಂಕಲ್ಗಿ ಅವರು ನನ್ನ ಬಿಟ್ಟು ಮುಂದೆ ಹೋಗ್ತಿದ್ದಾರೆ. ಬನ್ನಿ ಅಜಯ್, ಇಲ್ಲಿವ್ರು ಬಂದೀವಿ. ಹೆಂಗೆ ಎಲ್ಲಿ ಹೋಗ್ತಾ ಇದ್ದೀವಪ್ಪ? ನಾವೇನು ದಿಲ್ಲಿ ಹೋಗ್ಬೇಕಾ, ಬೇರೆ ಕಡೆ ಹೋಗ್ಬೇಕಾ? ನಾವು ದಿಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಮತ್ತೊಂದು ವಿಡಿಯೋದಲ್ಲಿ ಇರ್ತೀವಿ. ನಮಸ್ಕಾರ. ಡೆಲ್ಲಿ ಟ್ರೈನ್ ಲೇಟ್ ಆಯ್ತು. ಅಲ್ಲ, ನಾವು ಬರೋದು ಲೇಟ್ ಆಯ್ತು. ಆಲ್ರೆಡಿ ಹೋಗಿಲ್ಲ. 9 ಕಾಲ ಟ್ರೈನ್. ನೀ ಎಲ್ಲಿ ನೋಡಿ? ನಾನು ನೋಡಿನಲ್ಲ, ರಾಕೇಂದ್ರ ನೀನು ವಿಡಿಯೋ ತೆಗಿಲ್ಲ. ಕನ್ನಡ ಹೆಂಗೆ ಒಂದು ಟೈಮ್ ಭಾಳ ಅದ. ನಾನು ಈಗ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳೋಣ, ಆಮೇಲೆ ಕಾಲ್ ಮಾಡ್ತೀನಿ ಮತ್ತೆ ನಿಮಗೆ. ಬಾಯ್. ಫಸ್ಟ್ ಟೈಮ್ ನಾನು ಥರ್ಡ್ AC ನಲ್ಲಿ ಜರ್ನಿ ಮಾಡ್ತಿರೋದು ಪಾಟ್ನಾಯಿಂದ ದೆಹಲಿಗೆ. ಇಲ್ಲಿವರೆಗೂ ನಾನು ಥರ್ಡ್ AC ಹೇಗಿದೆ ಅಂತ ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೇನೆ. ಒಳಗಡೆ ನಾರ್ಮಲ್ ಥರ ಕಾಣಿಸುತ್ತೆ ಹಗಲತ್ತಲ್ಲಿ. ರಾತ್ರಿ ನೋಡಿದ್ರೆ ಬಿಳಿ ಬೆಡ್ಶೀಟ್ ಹಾಕಿರ್ತಾರೆ. ಬದುಕಿದ್ದಾರ ಸತ್ತಿದ್ದಾರ ಅಂತ ಗೊತ್ತಾಗೋದಿಲ್ಲ. ಶಾಂತಿ ಇರುತ್ತೆ ಒಳಗಡೆ, ಸೌಂಡ್ ಇರ್ಲೆಸ್. ಅಷ್ಟು ಬಿಳಿ ಬೆಡ್ಶೀಟ್ ಹಾಕಿ ಸತ್ತ ಮೇಲೆ ಹೇಗಾಗ್ತಾರಲ್ಲ ಆ ಥರ ಕಾಣಿಸುತ್ತೆ ರಾತ್ರಿ ಹೊತ್ತು. ಇಲ್ಲೊಂದು ನದಿ ಥರ ಕಾಣಿಸುತ್ತೆ. ನದಿ ಹತ್ರ ಬಂದಿದ್ದೀವಿ. ಯಾವ ನದಿ ಅಂತ ಗೊತ್ತಿಲ್ಲ ನನಗೂ. ಓಹೋ, ಇದು ನದಿಯಲ್ಲ, ನದಿ ಥರನೇ ಆದರೆ ನದಿಯಲ್ಲ. ಇದು ಚರಂಡಿ ನೀರು. ಇಡೀ ದೆಹಲಿಯ ನಾಲೆ ಚರಂಡಿ ನೀರು. ಇಷ್ಟು ದೊಡ್ಡ ನದಿನೇ ಸೃಷ್ಟಿ ಮಾಡಿಬಿಟ್ಟವ್ರೆ ದೆಹಲಿದು ನಾಲೆ ನೀರು. ನಮ್ಮೂರಲ್ಲಿ ಸಣ್ಣ ನಾಲೆಯಲ್ಲಿ ಹಾರ್ಕೊಂಡು ಹೋಗುತ್ತೆ ಚರಂಡಿ ಹೊಲಸು ನೀರು. ಇಡೀ ಒಂದು ನದಿ ಸೃಷ್ಟಿ ಮಾಡಿಬಿಟ್ಟವ್ರೆ. ಎಷ್ಟು ದೊಡ್ಡ ನದಿ ಥರ ಚರಂಡಿ ಹೊಲಸು ನೀರು. ಇಡೀ ಊರಿನ ಎಲ್ಲ ನೀರಲ್ಲೇ ಬರೋದು. ಈಗ ನಾವು ಎಲ್ಲಿದ್ದೀವಿ ಅಂತ ಜರ್ನಿ ತೋರಿಸ್ತೀವಿ ನಮಗೆ ಮ್ಯಾಪ್ನಲ್ಲಿ. ಈಗ ನಾವು ಹತ್ತತ್ರ ಆಗ್ರಾ ಹತ್ರ ಇದ್ದೀವಿ. ಫುಲ್ಲು ನೈಟ್ ಜರ್ನಿ ಟ್ರೈನಲ್ಲೇ ಆಯಿತು. ಒಂದಿನ ನೈಟು ಪಾಟ್ನಾಯಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಆಗ್ರಾ ಹತ್ರ ಇದ್ದೀವಿ. ನಾವು ಬೆಳಗ್ಗೆ 8 ಗಂಟೆಗೆ ಮುಟ್ತಿದ್ದೀವಿ. ನಿನ್ನೆ ರಾತ್ರಿ ಕುಂತಿದ್ದೀವಿ. ಇವತ್ತು ಬೆಳಗ್ಗೆ 8 ಗಂಟೆ 9 ಗಂಟೆ ಮುಟ್ತಿದ್ದೀವಿ. ಇಲ್ಲಿ ನೋಡಿ, ದೆಹಲಿ ಮೆಟ್ರೋ ಸ್ಟೇಷನ್ ಎಷ್ಟಿವೆ, ಎಷ್ಟು ದಾರಿನೂ ಗೊತ್ತಾಗೋದಿಲ್ಲ. ಅದು ಹೆಂಗಿದ್ರೆ ಹೇಳಬೇಕು. ಮೊಬೈಲ್ ಇದ್ದರೂ ನಮಗೆ ಮ್ಯಾಪ್ನಲ್ಲಿ ಗೊತ್ತಾಗೋಲ್ಲ. ಅಷ್ಟು ಮೆಟ್ರೋ ಸ್ಟೇಷನ್ಗಳು ಕನ್ಫ್ಯೂಸ್ ಆಗುತ್ತೆ, ಹೋಗೋಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಈ ಥರ ಮೆಟ್ರೋ ಸ್ಟೇಷನ್ನೇ ನೋಡಿಲ್ಲ ದೆಹಲಿಯಲ್ಲಿ. ಬೆಂಗಳೂರಲ್ಲಿ 1 2 ಲೈನ್ 3 ಲೈನ್ ಅಷ್ಟೇ ಕಾಣಿಸುತ್ತೆ. ದೆಹಲಿಯಲ್ಲಿ ಅಷ್ಟು ಮೆಟ್ರೋ ಲೈನ್ಗಳಿವೆ ನೋಡಿಲ್ಲ. ಅಂತೂ ಇಂತೂ 12 ಗಂಟೆಗೆ ದೆಹಲಿ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ವಿ. ಮತ್ತು ಇಲ್ಲಿಂದ ಮತ್ತೆ ಬೇರೆ ಜರ್ನಿ ನೋಡಬೇಕು. ಹಾಗೆ ಇಲ್ಲಿ ಸ್ವಲ್ಪ ಸ್ಟೇ ಮಾಡಬೇಕು ಇಲ್ಲಿ ಹೊತ್ತು ಸಂಜೆವರೆಗೂ. ನನ್ನ ಸ್ನೇಹಿತ ಅಜಯ್ ಕುಮಾರ್ ಅವರು ಮತ್ತೆಲ್ಲಿ ಸ್ಟೇ ಮಾಡಬೇಕು, ಎಲ್ಲಿ ಹೋಗ್ಬೇಕಂತ ಮಾತಾಡ್ತಾರೆ.